ದ್ರಾಕ್ಷಿ ರಸ ಇಲ್ಲ. ಯೇಸು ಸ್ವಾಮಿ ಹತ್ರ ಬಂದ್ಲು. ಯೇಸು ದ್ರಾಕ್ಷಿ ರಸ ಎಲ್ಲ ಖಾಲಿ ಆಗಿಬಿಟ್ಟಿದೆಯಪ್ಪ ಅಂತ ಯೇಸು ಸ್ವಾಮಿ ಹತ್ರ ಬಂದು ಹೇಳಿದ್ಲು. ಓಕೆ, ಸೆಲೆಬ್ರೇಷನ್ ಸಮಯದಲ್ಲಿ ಒಂದು ಕೊರತೆ ಉಂಟಾಯಿತು. ಆ ಕೊರತೆ ನೀಗಿಸ್ಬೇಕು. ಯಾರ ಹತ್ರ ಹೋಗ್ಬೇಕು ಕೊರತೆ ನೀಗಿಸ್ಬೇಕಂದ್ರೆ? 2 ವ್ಯಕ್ತಿಗಳಿದ್ದಾರೆ. ಒಬ್ಬ ದುಡ್ಡು ಕೊಟ್ಟು ದ್ರಾಕ್ಷಿ ರಸ ತೆಗೆದುಕೊಳ್ಬೇಕು, ಇಲ್ಲ ದೇವರೇ ಅದ್ಭುತ ಮಾಡು ಅಂತ ದೇವ್ರ ಹತ್ರ ಬರಬೇಕು. ಈಗ ಆ ಮದುವೆಯವರು ಥಿಂಕ್ ಮಾಡ್ಬೋದು, ಈ ವೆಂಡರ್ ಯಾರಪ್ಪ, ಡೀಲರ್ ಯಾರು, ಗೂಗಲ್ ಸರ್ಚ್ ಮಾಡಿ ಟಕ ಗೂಗಲ್ ದ್ರಾಕ್ಷಿ ರಸ ಸಪ್ಲೈ ಡಂಗ್ ಒಂದು ಕಡೆ ಕಾಲು ಹೋಗ್ತಾ ಇರ್ಬೋದು. ಇನ್ನೊಂದು ಕಡೆ ಮರಿಯಾಳು ಬಂದ್ಲು. ಏಸು ಏನೋ ಅದ್ಭುತ ಮಾಡು ಮರೆಯ, ನಿನ್ನಲ್ಲಿ ಆತ್ಮ ಇದ್ದಾನೆ, ನಿನ್ನಲ್ಲಿ ದೇವ್ರ ಶಕ್ತಿ ಇದೆ, ಏನೋ ಮಾಡು. ಅಮ್ಮ ಹೇಳ್ತಾಳೆ, ಏನೋ ಮಾಡು ಮಗನೆ. ಅಮ್ಮ ನನ್ನ ಗಡುವೆ ನಿನಗೆ ಯಾಕೆ? ಆಗ ಆಕೆಗೆ ಏನು ಗೊತ್ತಿತ್ತು ಗೊತ್ತಾ? ಯಾರಲ್ಲಿ ಆತ್ಮನಿದಾನೋ, ಯಾರಲ್ಲಿ ಶಕ್ತಿ ಇದೆಯೋ ಅವ್ರು ಏನು ಹೇಳಿದ್ರೆ ಆಗುತ್ತೆ ಅಂತ ಮರಳಿಗೆ ಗೊತ್ತಿತ್ತು. ಯಾಕೆ ನಾನು ಈ ವಾಕ್ಯ ನಿಮಗೆ ತೆಗಿತಾ ಇದ್ದೀನಿ ಅಂದರೆ, ನಿನ್ನಲ್ಲಿ ಪವಿತ್ರಾತ್ಮನಿದ್ರೆ, ನೀನು ಕ್ರಿಸ್ತನ ಬಲದಿಂದ ತುಂಬಲ್ಪಟ್ಟಿದ್ರೆ, ನೀನು ಏನು ಹೇಳಿದ್ರು ನಿನ್ನ ಲೈಫಲ್ಲಿ ಆಗುತ್ತೆ. ಏನೇ ಹೇಳು ನಿನ್ನ ಲೈಫಲ್ಲಿ ಅದಾಗುತ್ತೆ. ಎಂಥ ದೊಡ್ಡ ಸಂಗತಿನ ಹೇಳು ಸಾಕು, ನಿನ್ನ ಲೈಫಲ್ಲಿ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವ ಜನರೇ, ದೇವರ ವಾಕ್ಯವನ್ನು ಕೇಳಿದ್ರಲ್ಲ, ಸ್ವಸ್ಥತೆಯನ್ನು ನೋಡಿದ್ರಲ್ಲ. ನೀವು ಸಹ ದೇವರ ವಾಕ್ಯದಲ್ಲಿ ಬೆಳೆಯಲು ಇಷ್ಟಪಟ್ಟರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಲು ಇಷ್ಟಪಟ್ಟರೆ, ಪ್ರಾರ್ಥನೆ ಬೇಕಾಗಿದ್ದರೆ ಈ ಕೆಳಗಡೆ ಕೊಟ್ಟ ನಂಬರ್ ಮಾಡಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.